ದಕ್ಷಿಣ ಭಾರತದ ಸ್ವರ ಸರಸ್ವತಿ ಅಂತಾನೆ ಖ್ಯಾತರಾದಂತಹ ಜಾನಕಮ್ಮ ಅವರು ವಿಧಿವಶರಾಗಿದ್ದಾರೆ. ಅವರ ಅಂತಿಮ ದರ್ಶನಕ್ಕೆ ಅಂತ ಸಾವಿರಾರು ಜನ ಸಾರ್ವಜನಿಕರು ಕೂಡ ಮಹಾರಾಜ ಕಾಲೇಜಿನತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. 88 ವರ್ಷ ವಯಸ್ಸಾಗಿತ್ತು. ಹಿರಿ ಜೀವ ತುಂಬು ಜೀವನವನ್ನ ನಡೆಸಿದ್ರು. ಬಟ್ ಇನ್ನೊಂದಷ್ಟು ವರ್ಷಗಳ ಕಾಲ ನಮ್ಮ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವ ಭಾವನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಚಿತ್ರರಂಗದ ಗಣ್ಯರು, ಅಭಿಮಾನಿಗಳು ಈಗಾಗಲೇ ಅಂತಿಮ ದರ್ಶನ ಪಡೆಯೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಮಹಾರಾಜ ಮೈದಾನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ ವಯೋಮಾನದವರು ಕೂಡ ಕೊನೆಯ ಬಾರಿಗೆ ಒಂದು ಅಂತಿಮ ಗೌರವ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಾವು ನಿಮಗೆ ನಿನ್ನೆಯಿಂದ ಕೂಡ ಅಪಾರವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಬಟ್ ಎಲ್ಲರಿಗೂ ಕೂಡ ನೆನಪಲ್ಲಿರೋದು ಜಾನಕಮ್ಮ ಅಂತ ಬಂದಾಗ 3 ವಿಚಾರಗಳು. ಅವರಲ್ಲಿದ್ದಂತಹ ಕಲಿಕೆಯ ಆಸಕ್ತಿ, ಶ್ರದ್ಧೆ, ಭಾಷೆಯ ಬಗ್ಗೆ ಇದ್ದಂತಹ ಸೂಕ್ಷ್ಮತೆ. ಯಾವತ್ತಿಗೂ ಕೂಡ ನಾವು ಇವರಿಂದ ಕಲಿಯುವಂಥದ್ದು ಸಾವಿರಾರು ಅಂತ ನೀವು ಒಂದು ಕಡೆಗೆ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಬೆಳ್ಳಂ ಬೆಳಗ್ಗೆನೆ ಗೌರವ ನಮನ ಸಲ್ಲಿಸೋದಕ್ಕೆ ಅಂತ ಸಾರ್ವಜನಿಕರು ಬರ್ತಾ ಇದ್ದಾರೆ. ಶಾಶ್ವತವಾಗಿ ಕಲಾ ಅಭಿಮಾನಿಗಳ ಹೃದಯದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಜಾನಕಮ್ಮ ಅವರು. ಸುಮಧುರ ಸ್ವರಯುಗ ಅಂತ್ಯವಾಗಿದೆ. ಇವರ ಮೂಲಕ ಒಂದೇರಾದ ಅಂತ್ಯವಾಯಿತು ಅನ್ನೋದು ಕೂಡ ಅನೇಕರು ಮಾತಾಡ್ತಾ ಇರೋದು. ಇನ್ಫ್ಯಾಕ್ಟ್ ನಿಮಗೆಲ್ಲ ನೆನಪಿರ್ಬೋದು, ರೇಡಿಯೋ ಕೇಳಿಸ್ಕೊಳ್ತಾ ಇದ್ದ ವರ್ಗದಿಂದ ಹಿಡಿದು ಇವತ್ತಿನ ಡಿಜಿಟಲ್ ಯುಗದ ತನಕ ಎಲ್ಲರಿಗೂ ಕೂಡ ಜಾನಕಮ್ಮ ಅವರ ಧ್ವನಿ, ಅವರು ಚಿರಪರಿಚಿತ. ನೀವು ಯಾರನ್ನೇ ಕೇಳಿ, ನಮಗೆ ಇವ್ರದ್ದು ಈ ಸಾಂಗ್ ತುಂಬ ಇಷ್ಟ, ಏನು ಅದ್ಭುತವಾಗಿ ಹಾಡಿದ್ದಾರೆ,